ಭಟ್ಕಳ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಮಂಜೂರಾದ ಕಾಮಗಾರಿಗಳನ್ನು ಮುಗಿಸಲು ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವ ಕುರಿತು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಪತ್ರ ನೀಡಿದರು. ನಗರೋತ್ಥಾನ ಯೋಜನೆಯಡಿಯಲ್ಲಿ ಸೋನಾರಕೆರೆಯಿಂದ ಆಸರಕೆರೆ ರಸ್ತೆಗೆ ಡಾಂಬರೀಕರಣ ಮಾಡಲು ಅನುದಾನ ಬಿಡುಗಡೆಯಾಗಿ 2 ವರ್ಷ ಕಳೆದರೂ ಕಾಮಗಾರಿ ಪ್ರಾರಂಭಿಸಿಲ್ಲ. ಇದರಿಂದಾಗಿ ಸಾರ್ವಜನಿಕರಿಗೆ ಹದಗೆಟ್ಟು ಹೋದ ರಸ್ತೆಯಲ್ಲಿ ಓಡಾಟ ದುಸ್ತರವಾಗಿದೆ. ಆಸರಕೆರೆಯಲ್ಲಿ ಈ ಹಿಂದೆ ನಿರ್ಮಾಣ ಮಾಡಿದ ಕಾಂಕ್ರೀಟ್ ರಸ್ತೆಯಲ್ಲಿಯೂ ಸಹ ತೀರಾ ಕಳಪೆ ಗುಣಮಟ್ಟದಲ್ಲಿದ್ದು, ಒಳಚರಂಡಿ ನವೀಕರಣ ಕಾಮಗಾರಿಯು ಅವೈಜ್ಞಾನಿಕವಾಗಿ ಕಳಪೆ ಗುಣಮಟ್ಟದಲ್ಲಿ ನಿರ್ಮಾಣ ಮಾಡಿದ್ದರಿಂದ ಮಳೆಗಾಲದ ಸಂದರ್ಭದಲ್ಲಿ ಒಳಚರಂಡಿಯಿಂದ ನೀರು ಹೊರಬಂದು ರಸ್ತೆ ಮೇಲೆ ಹರಿಯುವುದಲ್ಲದೆ ಅಕ್ಕಪಕ್ಕದ ಕುಡಿಯುವ ನೀರಿನ ಬಾವಿಗಳಿಗೂ ಸೇರಿ ನೀರು ಮಲಿನಗೊಳ್ಳುತ್ತದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ವೆಂಕಟೇಶ್ ನಾಯ್ಕ್, ಶ್ರೀಕಾಂತ್ ನಾಯ್ಕ್, ಪಾಂಡು ನಾಯ್ಕ್ ಮತ್ತಿತರರು ಇದ್ದರು. ಯಾವುದು ಕೆಲಸ ಆಗ್ತಿಲ್ಲ. ಆಸರಕೆರೆ ರೋಡ್ ಅಲ್ಲಿ ಚರಂಡಿಯಲ್ಲಿ ನೀವು ಆ ರೀತಿ ಮಲಿನ ನೀರನ್ನು ಬಿಡ್ತಾ ಇದ್ರಿ, ಎಷ್ಟು ಕೇಳಿದ್ರು ಅದ್ರ ಬಗ್ಗೆ ತಕರಾರು, ಯಾವ ವಿಚಾರನೂ ವ್ಯಕ್ತತೆ ಇಲ್ಲ. ಹೇಗೆ ಜೀವಂತ ಇದೆಯೋ ಇಲ್ವೋ ಅನ್ನುವಂತ ನಮ್ಗೆ ಸ್ಪಷ್ಟನೆ ಆಗ್ಬೇಕು. ಯಾಕೆಂದ್ರೆ ನಾವೆಲ್ಲ ಕೊಡ್ತಿದ್ವಿ. ಈಗ ನೋಡಿ 1 ವರ್ಷ ಆಯ್ತು ನಗರೋತ್ಥಾನದ ಕಾಮಗಾರಿ ಆಗಿ ಅವ್ರ ಮನೆಗೆ ಪಿಚಿಂಗ್ ಮಾಡ್ಲಿಕ್ಕೆ 1.5-2 ವರ್ಷ ಹಿಂದಿನ ಕೊಟ್ಟಿದ್ದಾರೆ. ಈಗೇನು ಮನೆ ಬಿದ್ದು ಹೋದ್ಮೇಲೆ ನೀವು ಪಿಚಿಂಗ್ ಮಾಡ್ಬೇಕಂತ ಹೇಳಿದ್ರೆ ಹೇಗೆ? ಈಗ ನೀವು ಹೇಳಿದ ಪ್ರಕಾರ ಇದು ನಗರೋತ್ಥಾನದ ಅಂತ ಹೇಳಿ, ಈಗ ಕೂಡಲೇ ಅದ್ರ ಬಗ್ಗೆ ನೀವು ಜಿಲ್ಲಾಧಿಕಾರಿಗಳು ನೀಡ್ತಿರೋ ಏನೋ ಗೊತ್ತಿಲ್ಲ. 1 ವಾರದ ಒಳಗಡೆ ನಮಗೆ ಸ್ಪಷ್ಟವಾಗಿ ಮಾಹಿತಿ ಬರಬೇಕು. ಸ್ಪಷ್ಟವಾಗಿ ನಮ್ಗೆ ಅದ್ರ ಬಗ್ಗೆ ತಿಳಿಸಿ. ಇಲ್ಲ ಅಂತ ಹೇಳಿದ್ರೆ ನಾವು 3 ವಾರ್ಡ್ನವರು ಸೇರಿ ಟೋಟಲ್ ಭಟ್ಕಳ ಎಲ್ಲ ನಾವು ಯೂತ್ ಕ್ಲಬ್ಬಿಗೂ ಮನವಿ ಕೊಟ್ಕೊಂಡು ಟೋಟಲ್ ಭಟ್ಕಳ ಬಂದು ನಾವು ಪುರಸಭೆ ಮುತ್ತಿಗೆ ಹಾಕ್ತೀವಿ, ಪುರಸಭೆ ಚಾವಿ ಹಾಕ್ತೀವಿ ನಾವು. ಯಾಕೆಂದ್ರೆ ನೀವು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ನಮ್ಗೆ ಅನುಮಾನ ಬರ್ತಾ ಉಂಟು. ಗೊತ್ತಾಯ್ತಾ? ಒಂದು ಹೇಳ್ದೆ ಕೇಳಿ. ಈಗ ಈ ಹಿಂದೆ ನಾನು ನಮ್ಮ ಸೋನಾರಕೆರೆ ಶಾಲೆ ಹತ್ರ ನಾವು ಹೇಳಿದ್ವಿ, ಆ ರೀತಿ ನೀರು ಹೇಳ್ತಾ ಉಂಟು ಅಂತ ಹೇಳಿ. ನೀವು ನೋಡಿ ಪುರಸಭೆಯವರಿಗೆ ಕೇಳಿದ್ರೆ ಇಲ್ಲ ಅದು UGD ಅವ್ರದ್ದು ಅಂತ ಹೇಳ್ತಾರೆ. UGD ಅವ್ರಿಗೆ ಕರ್ಕೊಂಡು ಬಂದು ಕೇಳಿದ್ರೆ ಇಲ್ಲ ಪುರಸಭೆಯವರು ಅಂತ ಹೇಳ್ತಾರೆ. ಹಾಗಾದ್ರೆ ಯಾರ ಹತ್ರ ಕೇಳ್ಬೇಕು ನಾವು? ಶಾಲೆ ಸಣ್ಣ ಮಕ್ಕಳಲ್ಲಿ ಹೋಗ್ತಾ ಇರುವಾಗ ಆ ನೀರು ಆ ರೀತಿ ಹೋಗ್ತದೆ, ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈಗ ಚರಂಡಿಯಲ್ಲಿ ಆ ರೀತಿ ನೀವು ಮಲಿನ ನೀರು ಬಿಡ್ತಾ ಇದ್ರಿ. ಚರಂಡಿಯಲ್ಲಿ ನಿನ್ನೆ ಅವರು ಯಾರು ಇದು ಚೇಂಬರ್ದಲ್ಲಿ ಅವರು ಯಾರು ಶ್ರೀಧರ್ ನಾಯ್ಕ ಮತ್ತೆ ರಾಜು ಎಲ್ಲ ಬಂದ್ಕೊಂಡು ಅದರಲ್ಲಿ ಒಂದೊಂದು 10 ಮುಟ್ಟಿ ಹೊಯ್ಗೆ ಮಣ್ಣು ಇರ್ತದೆ. ಅದು ಎಲ್ಲಿಂದ ಬರ್ತದೆ? ನೀವು ಅದನ್ನ ಕಂಡುಹಿಡಿಲಿಕ್ಕೆ ಆಗುದಿಲ್ಲ, ಎಲ್ಲಿಂದ ಬರ್ತದೆ ಅಂತೇಳಿ. ಯಾವಾಗಿಂದ ನೋಡ್ತಂದ್ರೆ ಎಷ್ಟು ಟೈಮ್ ಆಯ್ತು? ನಿಮ್ಮಲ್ಲಿ ಏನು ಆಗ್ತಾ ಇಲ್ಲ, ನೀವು ಬರೀ ಇದೇ ಹೇಳ್ತೀರಿ, ನೋಡ್ತಾ ಹೇಳ್ತೀರಿ. ಆಯ್ತಾ? ಒಬ್ರು ಸದಸ್ಯರಾಗಿದ್ರಿ. ಈಗ ಜೋನ್ 1 ಬಂದಾಗ ನೀವು ಸದಸ್ಯರಾದಾಗ 79 ಸೆಕ್ಷನ್ ಪ್ರಕಾರ ನೀವು ಡೀಮ್ಡ್ ಗವರ್ಮೆಂಟ್ ಸರ್ವೆಂಟ್ ಕೌನ್ಸಿಲರ್ ಅಂದಾಗ ಈಗ ಎಲ್ಲ ಚೀಫ್ ಆಫೀಸರ್ ಮೇಲೆ ಒಂದು ಜವಾಬ್ದಾರಿ ಇಲ್ಲ. ಹಿಂದಿನ ಯಾರ್ಯಾರು ಸದಸ್ಯರು ಇದ್ದಾರೆ ಎಲ್ಲರೂ ಕೂಡ ಇದನ್ನು ಕರೆಕ್ಟ್ ಆಗಿ ಸಿಸ್ಟಮೆಟಿಕ್ ಆಗಿ ಮಾಡಿದ್ರೆ ಆಗ್ತಿತ್ತು. ಈಗ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದೇವೆ, ನಾವು ಸದ್ಯಕ್ಕೆ ಬಂದಿದ್ದೇವೆ, ಮಾಡ್ಕೊಡ್ಬೇಕಲ್ಲ. ಈಗಾಗಲೇ ನೀರು ಬಿಟ್ಟಿದ್ದನ್ನಾದ್ರೂ ಒಂದು ಸರಿ ಮಾಡಿದ್ರ ಇಲ್ಲ. ಈಗ ಆಯ್ತು ಒಂದು ಇದು ಆಯ್ತಾ, ಇಷ್ಟು ನಾವು ಆಟೋ ಚಾಲಕರು ಇಷ್ಟು ಓಡಾಡ್ತಿರ್ತೇವೆ, ಎಷ್ಟು ಸಲ ಹೇಳಿದ್ದೇವೆ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್ ಪಡೆಯಿರಿ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.